ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರೂಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ ಶ್ರೀ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪರಾಭವನಾಮ ಸಂವತ್ಸರ ಬಂದೇ ಬಿಡ್ತು. ಮಾರ್ಚ್ 19ಕ್ಕೆ ಪ್ರಾರಂಭ. ಸೊ ಈ ಒಂದು ಪರಾಭವನಾಮ ಸಂವತ್ಸರದ ಫಲಾಫಲಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ಪರಾಭವನಾಮ ಸಂವತ್ಸರದ ಅನುಕೂಲತೆಗಳೇನು, ಅನಾನುಕೂಲತೆಗಳೇನು, ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ, ಅಷ್ಟಮ ಶನಿ ಇಂಥ ಯಾವೆಲ್ಲ ತೊಂದರೆಗಳು ಮತ್ತು ಪರಿಹಾರಗಳು ಏನು, ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ SSP ಜ್ಯೋತಿಷಾಲಯ ಹೊಸದಾಗಿ ನೋಡ್ತಕ್ಕಂಥ ವೀಕ್ಷಕರಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಈ ಪರಾಭವನಾಮ ಸಂವತ್ಸರ ಸಿಂಹರಾಶಿಯವರಿಗೆ ಅನುಕೂಲ ಎಷ್ಟು ಕೊಡುತ್ತೆ, ಅನಾನುಕೂಲ ಎಷ್ಟು ಕೊಡುತ್ತೆ, ಪರಿಹಾರಗಳು ಹೇಗೆ, ಅದೆಲ್ಲವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಈ ಸಿಂಹರಾಶಿಯ ಸ್ವಭಾವದ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಸಿಂಹರಾಶಿ ಅಂತ ಹೇಳಿದರೆ ಅಂದರೆ ಇಲ್ಲಿ ಮೊದಲನೇ ಅಕ್ಷರ ಮ, ಮೀ, ಮೂ, ಮೇ, ಮೋ, ಟ, ಟಿ, ಟು, ಟೆ ಈ ಅಕ್ಷರಗಳಲ್ಲಿ ಯಾರು ಇರುವಂಥವ್ರಾಗ್ತಿರೋ ಹೆಸರುಗಳು ಅವರೆಲ್ಲ ಸಿಂಹರಾಶಿಯಲ್ಲಿ ಬರುವಂಥವ್ರಾಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಕ್ಷತ್ರ ಒಳಗಡೆ ನೋಡೋದಾದರೆ ಮಖ ನಕ್ಷತ್ರ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ ಈ ನಕ್ಷತ್ರಗಳು ಬರುತ್ತೆ. ಮಖ ಸಂಪೂರ್ಣ 1, 2, 3, 4 ಪಾದಗಳು. ಪೂರ್ವ ಪಾಲ್ಗುಣಿ ನಕ್ಷತ್ರಗೂ ಕೂಡ 1, 2, 3, 4 ಪಾದಗಳು. ಇನ್ನು ಉತ್ತರ ಪಾಲ್ಗುಣಿ ಪಾದ 1ನೇದು ಮಾತ್ರ ಬರುತ್ತೆ. ಅಂದರೆ ಉತ್ತರ ಪಾಲ್ಗುಣಿ ನಕ್ಷತ್ರ 1ನೇ ಪಾದ ಮಾತ್ರ ಸಿಂಹರಾಶಿಯಲ್ಲಿ ಬರುತ್ತೆ. ಇನ್ನು ಉಳಿದಿರೋ 3 ಪಾದಗಳು ಕನ್ಯಾ ರಾಶಿಗೆ ಹೋಗುವಂಥದ್ದಾಗುತ್ತೆ. ಅಂದರೆ ಈ ಒಂದು ರಾಶಿಗೆ ಅನುಗುಣವಾಗಿ ನಕ್ಷತ್ರ ನೋಡಿದ್ದಾಯಿತು, ಅಕ್ಷರಗಳ ಮುಖಾಂತರ ಇದು ಮಾಡೋದಾಯಿತು. ಇನ್ನು ಈ ಒಂದು ರಾಶಿಯ ಸ್ವಭಾವ ಸಿಂಹ ಅಂತ ಹೇಳೋದಾದರೆ ಇಲ್ಲಿ ನಿಮಗೆ ರಾಶ್ಯಾಧಿಪತಿ ಸೂರ್ಯ, ಅಂದರೆ ಇಲ್ಲಿ ನಿಮಗೆ ನಿಮ್ಮ ರಾಶ್ಯಾಧಿಪತಿ ಸಿಂಹ ರಾಶಿಯವರಿಗೆ ಸೂರ್ಯನ ನಾವು ತಂದೆಗೆ ಹೋಲಿಸ್ತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಅಂದರೆ ಪಿತಾಮಹ, ಅಂದರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಇವ್ರಿಗೆ. ಹುಟ್ಟುತ್ತಲೇ ಒಂದು ರೀತಿಯಲ್ಲಿ ಜವಾಬ್ದಾರಿ ಥರನೇ ಹುಟ್ಟುಬಿಟ್ಟಿರ್ತಾರೆ, ಅಥವಾ ಸ್ವತಃ ನಾಯಕನಾಗಿ ಹುಟ್ಟುಬಿಡ್ತಾರೆ. ಈ ಜವಾಬ್ದಾರಿ ಅಂದರೆ ಒಂಥರ ನಾಯಕ. ಈಗ ರಾಜಕಾರಣಿಗಳು ಅಂದ್ಕೊಳ್ಳಿ, ಈಗ ಅವ್ರನ್ನ ಸುಮ್ಮನೆ ಕರೀಲಿಕ್ಕಾಗಲ್ಲ, ಅಥವಾ ಎಲ್ಲರಿಗೂ ರಾಜಕೀಯ ಮಾಡಲಿಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ಕ್ವಾಲಿಟಿ ಇರುತ್ತೆ. ಆದರೆ ಈ ಸಿಂಹರಾಶಿಯವರಿಗೆ ಒಂದು ರೀತಿ ಕ್ವಾಲಿಟಿ ಅಂತ ಹೇಳಿದರೆ ಈ ನಾಯಕನಾಗುವ ಲಕ್ಷಣ. ಅಂದರೆ ಹುಟ್ಟುತ್ತಲೇ ಇವರು ನಾಯಕ. ಒಂಥರ ಏನೋ ಗಾಂಭೀರ್ಯತೆ ಇರುತ್ತೆ, ಮುಖ ಗಡುಸು, ಕಣ್ಣುಗಳು ಒಳ್ಳೆ ದೊಡ್ಡ ಆಗಿರುತ್ತೆ, ಸಖತ್ತಾಗಿ ನೋಡಿದರೆ ಭಯ ಬೀಳುವಂತೆ, ನಟ ವಜ್ರಮುನಿ ಟೈಪು. ಅಂದರೆ ಅಷ್ಟು ಕಠೋರವಾಗಿರೋದಿಲ್ಲ, ಬಟ್ ಆ ರೀತಿ ಕಾಣಿಸುತ್ತೆ ಕೋಪದಲ್ಲಿ, ಅಥವಾ ಯಾವುದಾದ್ರೂ ಇವರು ಕೆಲಸ ಹೇಳಿರೋದು ಮಾಡದೇ ಇದ್ದರೆ ಆ ರೀತಿ ಎಲ್ಲ ಇರುತ್ತೆ. ಈ ಸ್ವಭಾವಗಳನ್ನು ನಾನು ಆಲ್ರೆಡಿ ಒಂದು ಹೇಳಿದ್ದೀವಿ ಯೂಟ್ಯೂಬ್ನಲ್ಲೆಲ್ಲ. ಇನ್ನೊಮ್ಮೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇವರಿಗೆ ಒಂಥರ ರಾಜ ಗಾಂಭೀರ್ಯ ರೀತಿಯಲ್ಲಿ ಇರ್ತಾರೆ ಅವರು. ಯಾವಾಗಲೂ ಒಂಥರ ಸಿಡುಕುತನ, ಒಂಥರ ಏನೋ ಏನಂತೀರ, ಯಾವ ಸ್ಟೇಟಸ್, ಒಂಥರ ಎಲ್ಲೋ ಅವಮಾನ ಆಗಬಾರ್ದು ಅನ್ನೋ ಒಂದು ಹಂತಕ್ಕೆ ತೋರಿಸ್ಕೊಳ್ಳೋದು ಆ ರೀತಿಯೆಲ್ಲ ಇರುತ್ತೆ. ಅಂದರೆ ಇವ್ರದ್ದು ರಾಜ ಇದ್ದಂಗೆ ಅಷ್ಟೇ. ಹೇಗೆ ಸೈನಿಕರು ಇರ್ತಾರೆ, ಸೇವಕರು ಇರ್ತಾರೆ, ಅವರಿಗೆ ಎಡಬಲ ಸೇವಕರು ಇರ್ತಾರೆ, ಆ ರೀತಿಯಲ್ಲಿ ಈ ಸಿಂಹರಾಶಿಯವರು. ಅಂದರೆ ಎಲ್ಲರೂ ಇವ್ರನ್ನ ಮಾತು ಕೇಳಬೇಕು, ಇವ್ರು ಏನು ಹೇಳ್ತಾರೆ ಅವರು ಇಮಿಡಿಯೇಟ್ಲಿ ಫಾಲೋಅಪ್ ಮಾಡಬೇಕು, ಯಾರು ವಿರೋಧ ಮಾಡಬಾರ್ದು, ಅಷ್ಟೇ ಇರೋದು ಕಾನ್ಸೆಪ್ಟು. ಇನ್ನು ಅದೇ ರೀತಿಯಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಧ್ವನಿ ಮಾತ್ರ ಇವ್ರದ್ದು ಸಖತ್ತಾಗಿರುತ್ತೆ. ಅದೇ ಹೇಳಿದ್ನಲ್ಲ ವಜ್ರಮುನಿ ಅಂದರೆ ಆ ಧ್ವನಿಗೆ ನಾವು ಅಯ್ಯಪ್ಪ ಇಷ್ಟು ಗದರಿಸ್ತಾ ಇದ್ದಾನೆ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಅಂದರೆ ಅಷ್ಟು ಏರು ಧ್ವನಿ, ಸ್ಪಷ್ಟ, ಒಂಥರ ಇವ್ರದ್ದು ಗಟ್ಟಿ ಮನಸ್ಸು. ಆದರೆ ಮನಸ್ಸು ಒಮ್ಮೊಮ್ಮೆ ಒಳ್ಳೆ ಹೃದಯವಂತರು, ಸಖತ್ತಾಗಿರ್ತಾರೆ. ನೋಡಲಿಕ್ಕೆ ವ್ಯಾಘ್ರ ರೂಪ ಕಂಡ್ರೂ ಮನಸ್ಸು ಮೃದುವಾಗಿ ವರ್ಕ್ ಮಾಡುವಂಥದ್ದಾಗುತ್ತೆ. ಅವ್ರು ಬೈತಾ ಇರೋದು ಯಾವುದಕ್ಕೆ? ಒಳ್ಳೆಯದಕ್ಕೆ. ಆದರೆ ಅರ್ಥ ಮಾಡ್ಕೊಳ್ಳೋದು ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಸೊ ಇದು ಒಂದು ಸಿಂಹರಾಶಿಯವರಲ್ಲಿ ಕಾಣುವಂಥ ಗುಣ ಅಂತಲೇ ಹೇಳ್ಬೋದು. ಇನ್ನು ಅನಿರೀಕ್ಷಿತವಾಗಿ ಅಡೆತಡೆಗಳು ಎದುರಾಗ್ತವೆ ಇವರಿಗೆ, ಅನ್ಎಕ್ಸ್ಪೆಕ್ಟೆಡ್. ಇವು ಇವ್ರ ಮಾತಿನಿಂದಲೇ ಬರ್ತವೆ.
ಏಕೆಂದರೆ ಎಲ್ಲರೂ ಇವ್ರು ಹೇಳ್ದಂಗೆ ಕೇಳಬೇಕಂದ್ರೆ ಆಗಲ್ಲ, ಇದು ಕಲಿಯುಗ. ಈಗ ನಿಮಗೆ ಇಷ್ಟ ಆಗಿರೋದು ಅವ್ರಿಗೆ ಇಷ್ಟ ಆಗಬೇಕಲ್ಲ. ನನಗೆ ಇಷ್ಟ ಆಗಿದೆ ನೀವು ಮಾಡಬೇಕಂದ್ರೆ ಮನೆಯವ್ರು ಮಾಡ್ತಾರೆ, ಬೇರೆಯವರೆಲ್ಲ ಯಾಕೆ ಮಾಡ್ಲಿಕ್ಕಾಗ್ತಾರೆ? ಹಾಗೆ ಇವ್ರಿದ್ದೇನಾಗುತ್ತೆ, ಸಡನ್ನಾಗಿ ಒಂದು ಸ್ವಲ್ಪ ಎಲ್ಲೋ ಅಡೆತಡೆಗಳು ತಾವಾಗೆ ತೊಗೊಳೋಂಗೆ, ಕಷ್ಟಗಳು ತಾವಾಗೆ ತೆಗೆದುಕೊಳ್ಳೋಂಗೆ, ತಾವಾಗೆ ಗುಡ್ನಿ ತೋಡಿ ನಾವೇ ಬೀಳುವಂಗೆ, ಹಾಗೆಲ್ಲ ಅನುಭವ ಇವರಿಗೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿಶೇಷವಾಗಿ ಇವ್ರದ್ದು ಹೇಗಿರುತ್ತಂದರೆ, ಜವಾಬ್ದಾರಿಗಳು ಜಾಸ್ತಿ ಬಂದಾಗ ತಮ್ಮತನವನ್ನು ಮರೆತು ಹೋಗ್ಬಿಡ್ತಾರೆ ಈ ಸಿಂಹರಾಶಿಯವರು. ಅಂದರೆ ರೆಸ್ಪಾನ್ಸಿಬಿಲಿಟಿ ಇವ್ರಿಗೆ ಏನಾದರೂ ಸಿಕ್ಕಿದ್ದೇ ಆದಲ್ಲಿ ತುಂಬ ನಿಭಾಯಿಸ್ತಾರೆ, ಕಡೆವರೆಗೂ ಹೋಗ್ತಾರೆ. ಬಟ್ ಕೆಲವೊಮ್ಮೆ ಇವರು ಅನಾರೋಗ್ಯದ ಸಮಸ್ಯೆ ಕಡೆ ಗಮನ ಕೊಡಲ್ಲ, ವೈಯಕ್ತಿಕ ಸಮಸ್ಯೆ ಕಡೆಗೆ ಗಮನ ಕೊಡಲ್ಲ, ವೈಯಕ್ತಿಕ ಕೆಲಸಗಳಿಗೆ ಗಮನ ಕೊಡಲ್ಲ, ಅಥವಾ ಅತಿ ಮುತುವರ್ಜಿ ವಹಿಸ್ಕೊಳ್ಳುವಂಥ ಕೆಲಸ ಇವ್ರದ್ದಾಗಿದ್ರೂ ಅದ್ರ ಕಡೆ ತಲೆ ಹಾಕಲ್ಲ. ಏಕೆಂದರೆ ಈ ಜವಾಬ್ದಾರಿ ಈ ಕಡೆ ಜಾಸ್ತಿ ಆಗ್ತಾ ಇದೆ, ಈ ಕಡೆ ಇನ್ವಾಲ್ವಿಂಗ್ ಜಾಸ್ತಿ ಆಗ್ತಾ ಇದೆ. ಇವರ ಒಂದು ಸ್ವಂತ ಏಳಿಗೆ ಇದೆಯಲ್ಲ, ಅದು ಒಂದು ಸ್ವಲ್ಪ ಕುಂಠಿತಗೊಂಡ್ಬಿಡುತ್ತೆ. ಸೊ ಇದು ಸ್ವಲ್ಪ ಇವರಿಗೆ ಎಫೆಕ್ಟಿವ್ ಆಗಿರುತ್ತೆ ಸಿಂಹರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿ ಸಿಗುತ್ತೆ ಇವ್ರದ್ದು. ಅಂದರೆ ಎಷ್ಟು ಮುತುವರ್ಜಿ ವಹಿಸ್ಕೊಂಡು ಇವರು ರೆಸ್ಪಾನ್ಸಿಬಿಲಿಟಿನ ಕ್ಲಿಯರಾಗಿ ಹ್ಯಾಂಡಲ್ ಮಾಡ್ತಾರೋ ಅಷ್ಟೇ ಒಳ್ಳೆಯವರಾಗಿ ಕಂಡುಬರುವಂಥದ್ದಾಗುತ್ತೆ. ಆದರೆ ವೈಯಕ್ತಿಕವಾಗಿ ಏಳಿಗೆ ಅಂತೀವಲ್ಲ, ಅದು ಮಾತ್ರ ಫೇಲ್ಯೂರ್ ಆಗುತ್ತೆ ಇವ್ರದ್ದು. ಟುಗೆದರ್ ಹೋದರೆ ಏನು ತೊಂದರೆ ಇರಲ್ಲ, ಬಟ್ ವೈಯಕ್ತಿಕ ಅಂದರೆ ಈಗೆಲ್ಲೋ ಇರುತ್ತೆ, ನಾನು ಒಬ್ಬ ಏನಂತೀರ IAS ಆಫೀಸ್ ಆಗಬೇಕು, KS ಆಫೀಸರ್, ನಾನು ಡಾಕ್ಟ್ರ್ ಆಗಬೇಕು ಅಂತ ಎಲ್ಲ ಕನಸುಗಳನ್ನು ಕಾಣುವಂಥದ್ದು ಇರುತ್ತೆ. ಬಟ್ ಇಲ್ಲಿ ಜವಾಬ್ದಾರಿ ಬಿದ್ದಾಗ ಈ ಕನಸು ಏನಂತೀರ ಫಲಿಸೋದಿಲ್ಲ ಅಷ್ಟೇ. ತೊಂದರೆ ಅಂದರೆ ಆ ರೀತಿ ಅಲ್ಲ. ಅಂದರೆ ಇವ್ರದ್ದು ಡ್ರೀಮ್ ಏನಿರುತ್ತಲ್ಲ ವೈಯಕ್ತಿಕ ಪರ್ಸ್ನಲಿ, ಆ ಡ್ರೀಮ್ಗೆ ಒಂದು ಸ್ವಲ್ಪ ಶಕ್ತಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ಏನಾಗುತ್ತೆ, ಆ ಒಂದು ಕನಸು ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದು ಕೊನೆಯವರೆಗೂ ಕೊರಿತಾನೇ ಇರುತ್ತೆ ಅವರಿಗೆ, ಒಂಥರ ಪಿಟೀಲು ಕೊಯ್ದಂಗೆ. ಯಾವಾಗಲೂ ಯಾರನ್ನ ಡಾಕ್ಟ್ರ್ ಇದ್ರಿಗೆ ಬಂದರೆ ನಾನು ಆಗಬೇಕಂತಿದ್ದೆ, ಏನು ಮಾಡ್ತೀನಿ ನಮ್ಮ ಹಣೆ ಬರ ಇಲ್ಲ ಅಂತ ಸುಮ್ಮನೆ ತಮ್ಮ ಪಾಂಡೆ ತಾವೇ ಏನೋ ಅಂದ್ಕೊಂಡ್ಬಿಡ್ತಾರೆ. ಅಂದರೆ ಆ ರೀತಿಯಲ್ಲಿ ಇವ್ರದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವರು ಒಂದು ರೀತಿಯಲ್ಲಿ ರೀತಿಯಲ್ಲಿ ವೇಗ ಇರುತ್ತೆ ಅವ್ರದ್ದು, ಕೆಲಸಗಳು ವೇಗ ಅಂದರೆ ಅಭಿವೃದ್ಧಿ ಅನ್ನೋದು ತಗೊಳ್ಳೋದಾದರೆ ಆಮೆ ಅಂದರೆ ಸ್ವಲ್ಪ ನಿಧಾನಾಗಿ ಆಗುತ್ತೆ. ಈಗ ಹುಟ್ಟುತ್ತಲೇ ಇವರು ರಾಜನಾಗಿ ಹುಟ್ಟುತ್ತಾರೆ ಅಂತ ಹೇಳ್ತೀವಿ. ಕೆಲವೊಂದು ಯೋಗಗಳು ಕೂಡಿ ಬರುತ್ತೆ, ಯಾಕೆಂದರೆ ಇವರು ರಾಶಾಧಿಪತಿ ಸೂರ್ಯ. ಅಂದರೆ ಇಲ್ಲಿ ಬುಧ ಮತ್ತು ಸೂರ್ಯ ಒಂದೇ ರಾಶಿಯಲ್ಲಿ ಇದ್ದರೆ ಬುಧ ಆದಿತ್ಯ ಯೋಗ ಕೂಡಿ ಬರುತ್ತೆ. ಗುರು ಮತ್ತು ಚಂದ್ರ ಒಂದರಲ್ಲೇ ಕೂತ್ರೆ ಗಜಕೇಶ್ವರಿ ಯೋಗ ಕೂಡಿ ಬರುತ್ತೆ. ಅಂದರೆ ಈ ಜಾತಕದಲ್ಲಿ ಕಾಂಬಿನೇಷನ್ ನೋಡಬೇಕಾಗತ್ತೆ. ಸೂರ್ಯ ಇವರಿಗೆ ಫೇವರೇಬಲ್ ಇಲ್ಲ ಅಂತಲೇ ಹೇಳಲ್ಲ, ಬಟ್ ದುಷ್ಟ ಗ್ರಹಗಳ ಜೊತೆ ಅಂದರೆ ರಾಹು, ಕೇತು, ಶನಿ, ಕುಜ ಇವ್ರ ಜೊತೆ ಸೇರಿದರೆ ಏನಾಗುತ್ತೆ, ಕೆಲವು ನೆಗೆಟಿವ್ಸ್ ಬೀಳುತ್ತೆ. ಅದೇ ಶುಭ ಗ್ರಹಗಳ ಜೊತೆ ಅದೇ ಹೇಳಿದಿಲ್ಲ, ಬುಧ ಮತ್ತು ಸೂರ್ಯ ಇಬ್ಬರು ಒಟ್ಟಿಗೆ ಇತ್ತಂದರೆ ಬುಧ ಆದಿತ್ಯ ಯೋಗ. ಇಲ್ಲಿ ಚಂದ್ರ ಮತ್ತು ಗುರು ಒಂದೇ ರಾಶಿಯಲ್ಲಿ ಇದ್ದದ್ದೇ ಆದಲ್ಲಿ ಗಜಕೇಶ್ವರಿ ಯೋಗ, ಇವೆಲ್ಲ ಯೋಗಗಳು. ಆಮೇಲೆ ಅದೇ ರೀತಿ ಲಕ್ಷ್ಮೀನಾರಾಯಣ ಯೋಗ, ಈ ಎಲ್ಲ ಯೋಗಗಳು ನಿಮಗೆ ಕಂಡು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಒಂದೇನಾಗುತ್ತೆ, ನಿಮಗೆ ಯೋಗಗಳು ಕೆಲವೊಂದನ್ನು ಎತ್ತರ ಹಂತಕ್ಕೆ ಕೊಂಡೊಯ್ಯುವಂಥದ್ದಾಗುತ್ತೆ ಸಿಂಹರಾಶಿಯವ್ರಿಗೆ. ಅಂದರೆ ಅದೇ ಹೇಳಿದೆ, ಕಾಗೆ ಕೂಡ ಕುಟ್ಟೋಂಗೆ ಮುರೆ ಕೋನಂಗೆ ಆ ಯೋಗ ಕೂಡಿ ಬರೋದಕ್ಕೂ ನಿಮ್ಮದು ಸಿಂಹರಾಶಿ ಆಗಿರೋದಕ್ಕೂ ಸರಿಯಾಗಿ ಒಂದು ಎತ್ತರ ಹಂತಕ್ಕೆ ಹೋಗ್ಬಿಡ್ತೀರ. ಟರ್ನಿಂಗ್ ಪಾಯಿಂಟ್ ಸಖತ್ತಾಗಿ ಇವರಿಗೆ ಕೂಡಿ ಬರುವಂಥದ್ದಾಗತ್ತೆ ಅಂತ. ಅನಿರೀಕ್ಷಿತವಾಗಿ ಧನಲಾಭ ಅವಾಗವಾಗ ಆಗ್ತಾನೇ ಇರುತ್ತೆ ಸಿಂಹರಾಶಿಯವರಿಗೆ. ಯಾವುದೋ ಒಂದು ರೂಪದಲ್ಲಿ ಯಾರೋ ಬಂದು ಸಹಾಯ ಮಾಡ್ತಾನೆ ಇರ್ತಾರೆ ಇವರಿಗೆ. ಅಂದರೆ ಆರ್ಥಿಕವಾಗಿ ಅಷ್ಟು ಅನುಕೂಲತೆಯನ್ನು ಈ ರಾಶಿಯವರು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಓವರಾಲ್ ಆಗಿ ಸ್ವಭಾವಗಳಲ್ಲಿ ನಾವು ನೋಡೋದಾದರೆ ಸಿಂಹರಾಶಿಯವರಿಗೆ ಕೋಪ ಜಾಸ್ತಿ. ಎರಡನೇದ್ದು ನಿರ್ಧಾರಗಳು, ಒಮ್ಮೆ ತಗೊಂಡದ್ದು ನಿರ್ಧಾರ ವಾಪಸ್ ತಗೊಳ್ಳೋಕ್ಕೆ ಇವರು ಒಪ್ಪಲ್ಲ. ಈಗ ಹೇಗೆ ರಾಜಕಾರಣಿಗಳು ತಾವು ಮಾತಾಡಿರೋದನ್ನು ಸಮರ್ಥನೆ ಮಾಡ್ಕೊಳ್ತಾರೋ, ಬೇಷರತ್ತಾಗಿ ಕ್ಷಮೆ ಕೇಳ್ತೀವಿ ಅವ್ರಿಗೇನಾದರೂ ಬೇಜಾರಾದರೆ ಅಂತ. ಅಂದರೆ ಮನಸ್ಪೂರ್ವಕವಾಗಿ ಅಲ್ಲ, ಅವ್ರಿಗೆ ಬೇಜಾರಾಗಿದೆ ಅಂತ ಇವರು ಕ್ಷಮಾಪಣೆ ಕೇಳ್ತಾರೆ. ಇವ್ರು ಮನಸ್ಪೂರ್ವಕವಾಗಿಲ್ಲ, ಅದು ಹಂಗೆ ಇದೆ, ಸಮರ್ಥನೆ ಮಾಡ್ಕೊಳ್ತಾರೆ ನಾನು ಹೇಳಿದ್ದು ಕರೆಕ್ಟೇ ಅಂತ. ಹಾಗೆ ಇವ್ರು ಕೆಲವು ನಿರ್ಧಾರಗಳು ಏನಿರುತ್ತೆ ಅದು ವಾಪಸ್ ತಗೊಳ್ಳಲ್ಲ ಇವರು.
ಅದು ಒಂದು. ಇನ್ನು ಮೂರನೇದ್ದು ಅಭಿವೃದ್ಧಿ ಅಂತೀವಲ್ಲ, ಅದು ಸ್ವಲ್ಪ ಆಮೆಗತಿಯಲ್ಲಿ ಇರುತ್ತೆ. ಅಂದರೆ ಸಣ್ಣದ ಪ್ರಮಾಣದಿಂದ ಪ್ರಾರಂಭ ಆಗುತ್ತೆ, ಎಟ್ ಎ ಟೈಮ್ ಹೋಗಲ್ಲ. ಬಟ್ ಜಾತಕದಲ್ಲಿನ ಕಾಂಬಿನೇಷನ್ ಹೇಳಿದ್ವಲ್ಲ, ಗುರು ಮತ್ತು ಚಂದ್ರ, ಬುಧ ಮತ್ತು ಸೂರ್ಯ, ಇವರು ಕಾಂಬಿನೇಷನ್ ಇದ್ದಿದ್ದೇ ಆದಲ್ಲಿ ನಿಮಗೆ ರಾಜಯೋಗ ಅಥವಾ ಗಜಕೇಶರಿ ಯೋಗ ಇವೆಲ್ಲ ಕೂಡಿ ಬರುವಂಥದ್ದಾಗುತ್ತೆ. ಅದರಲ್ಲೂ ಸಿಂಹರಾಶಿಯವ್ರಿಗೆ ಒಂದಲ್ಲ ಒಂದು ಯೋಗ ಖಂಡಿತವಾಗಿ ಇರುತ್ತೆ. ಯಾಕೆಂದರೆ ಹುಟ್ಟುತ್ತಲೇ ನಾಯಕ ಇವರು. ಒಳ್ಳೆ ರೂಪವಂತರು, ಹೈಟು, ವೆಯ್ಟು ಸಖತ್ತಾಗಿರುತ್ತೆ ಇವ್ರದ್ದು. ಒಂಥರ ಮುಖ ಮಾತ್ರ ವ್ಯಾಘ್ರ, ಒಂಥರ ಕೋಪದಲ್ಲಿದ್ದಂಗೆ ಇರುತ್ತೆ. ಎಷ್ಟು ಏನು ನಗಬೇಕಂದ್ರೂ ನಾವಾಗಿ ನಗಿಸ್ಬೇಕು ಅವರಿಗೆ. ನ್ಯಾಚುರಲ್ ಆಗಿ ನಗಲ್ಲ, ಒಂಥರ ನಗಿಸ್ಬೇಕು. ಈಗ ಹೆಂಗೆ ಹಾಸ್ಯರ ಒಂದು ಸಮ್ಮೇಳನ ಅಥವಾ ಏನಾದರೂ ನಡೀತಾ ಇದ್ರೆ ನಾಟಕ, ಅಷ್ಟು ಗಾಂಭೀರ್ಯದಂತರ ಕೂತಿರ್ತಾರೆ, ನಗದೇ ಇಲ್ಲ ಅಂತಾರೆ. ಏನಾದರೂ ನಗಿಸ್ಬೇಕಂದ್ರೆ ನಾವಾಗಿ ಅವ್ರ ಮುಂದೆ ಹೋಗಿ ಏನೋ ಒಂದು ಕೊಚ್ಚಾಷ್ಟೆ ಮಾಡಿ ನಗಿಸ್ಬೇಕಾಗತ್ತೆ. ಅಂದರೆ ಅಷ್ಟು ಗಾಂಭೀರ್ಯದಿಂದ ಇರುವಂಥ ವ್ಯಕ್ತಿ ಈ ಸಿಂಹರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಅದರ ತದ್ವಿರುದ್ಧ ಹೆಣ್ಣುಮಕ್ಕಳು ಏನಾದರೂ ಸಿಂಹರಾಶಿಯವರಿದ್ದರೆ ತುಂಬ ಕೋಪ ಇರೋದು. ಹೆಂಗಿರುತ್ತಂದರೆ ಕೋಪ, ನೀನು ಗಂಡಾಗಿ ಹುಟ್ಟಬೇಕಾಗಿತ್ತು ಅಂತ ಬೈತಾ ಇರ್ತಾರೆ. ಅಂದರೆ ಅಷ್ಟು ಕೋಪ ಹೆಣ್ಮಕ್ಳಿಗೆ, ಮಾತೆಯರಿಗೆ. ಯಾರೆಲ್ಲ ಸಿಂಹರಾಶಿಯಲ್ಲಿರ್ತಾರೆ ದಿನಾ ಜಗಳ ತೆಗಿತಾ ಇರ್ತಾರೆ. ಇವರು ಒಬ್ಬರಲ್ಲ ಒಬ್ಬರು ಯಾರ ಹತ್ರ ಆಡದೇ ಇದ್ದರೆ ಇವರಿಗೆ ಅದು ಏನೋ ಆ ದಿನ ಅನ್ಕಂಫರ್ಟ್ ಜೋನು. ಕೊನೆಯ ಪಕ್ಷ ಯಾರು ಸಿಕ್ಕಿಲ್ವಾ, ಅಣ್ಣ, ತಮ್ಮ, ಗಂಡ, ಅಪ್ಪ, ಯಾರ ಜೊತೆಗಾದರೂ ಜಗಳ ತೆಗಿತಾರೆ. ಆದಷ್ಟು ಅಪೋಸಿಷನ್ ಜೆಂಡರಲ್ಲಿ ಜಗಳ ಜಾಸ್ತಿ ಇರೋದು. ಅಂದರೆ ಈಗ ಹೆಣ್ಣಾಗಿರೋದ್ರಿಂದ ಬರೀ ಗಂಡಸರು ಯಾರು ಇರ್ತಾರೆ ಅವ್ರ ಜೊತೆನೇ ಜಗಳ, ಏನು ಹಂಗೆ. ಅಂದರೆ ಅಷ್ಟು ಒಳ್ಳೆ ವಯಸ್ಸಿರೋದರಿಂದ ಭಯ ಬೀಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈಗ ನಾವು ವಿಷಯಕ್ಕೆ ಬರೋಣ. ಈ ಒಂದು ಪರಾಭವ ನಾಮ ಸಂವತ್ಸರ ಯಾವೆಲ್ಲ ಅನುಕೂಲತೆಗಳನ್ನು ಕೊಡುತ್ತೆ ಅಂತ ನೋಡೋದಾದರೆ, ಒಂದು ಇಲ್ಲಿ 19ನೇ ತಾರೀಕಿನ ನಂತರ ನಿಮಗೆ ಶನಿ ಸ್ವಲ್ಪ ಕಷ್ಟಗಳನ್ನು ಕೊಡ್ತಾನೆ. ಅಂದರೆ ಯಾಕಂದರೆ ಅಷ್ಟಮ ಶನಿ ಅಲ್ಲ, ಸ್ವಲ್ಪ ಇಲ್ಲೇನು ಮಾಡ್ತಾನೆ ನಿಮಗೆ ಜೂನ್ 2ನೇ ತಾರೀಕುವರೆಗೂ ಸ್ವಲ್ಪ ಕಷ್ಟಗಳು ಇರುತ್ತೆ. ಜೂನ್ 2ಕ್ಕೆ ಏನಾಗುತ್ತಂದರೆ ಗುರು ಮಿಥುನ ರಾಶಿ ಅಂತ ಕರ್ಕಾಟಕ ರಾಶಿಗೆ ಬರ್ತಾರೆ. ಆವಾಗ ನಿಮಗೆ ಸಿಂಹ ರಾಶಿಯವರಿಗೆ 12ನೇ ಮನೆ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ನಿಮಗೆ ಕಂಫರ್ಟ್ ಝೋನ್ ಸಿಗುತ್ತೆ. ಈಗ ಮಾರ್ಚ್ 19ರಿಂದ ಮೇವರೆಗೂ ಅಂತ ತಿಳ್ಕೊಳ್ಳಿ. ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳು ಮಾತ್ರ ನೀವು ಹೇಗೆ ಡಿಸೆಂಬರ್, ಜನವರಿ, ಫೆಬ್ರವರಿ ಕಳೆದಿದ್ದೀರೋ ಅದೇ ರೀತಿಯಲ್ಲಿ ಇರುತ್ತೆ. ಒಂದು ಸ್ವಲ್ಪ ಖರ್ಚುಗಳು ವೇಗವಾಗಿ ಬರುತ್ತೆ. ಈ ಒಂದು ಮಾರ್ಚು, ಏಪ್ರಿಲ್, ಮೇ ಖರ್ಚುಗಳು ಯಾವ ರೀತಿ, ಅನಾರೋಗ್ಯ, ಅನ್ಎಕ್ಸ್ಪೆಕ್ಟೆಡು, ವಾಹನಗಳ ರಿಪೇರಿ, ಯಾವುದಾದ್ರೂ ಬಿದ್ದ ವ್ಯಕ್ತಿಗೆ ಟ್ರೀಟ್ಮೆಂಟು, ತಪ್ಪು ಯಾರ್ದೇ ಆಗಿರುತ್ತೆ, ಅದನ್ನು ನೀವೇ ಪನಿಷ್ಮೆಂಟು ನೀವೇ ಕಟ್ಟಬೇಕು. ಈಗ ಮಗ ಮಾಡಿದ ತಪ್ಪಿಗೆ ನೀವು ಖರ್ಚು ಮಾಡಬೇಕು, ಮಗಳು ಮಾಡಿದ ತಪ್ಪಿಗೆ ನೀವು ಖರ್ಚು ಮಾಡಬೇಕು, ಗಂಡ ಮಾಡಿದ ತಪ್ಪಿಗೆ ನೀವು ಖರ್ಚು ಮಾಡಬೇಕು, ಅಥವಾ ಹೆಂಡತಿ ಮಾಡಿದ ತಪ್ಪಿಗೆ ನೀವು ಖರ್ಚು ಮಾಡಬೇಕು. ಅಂದರೆ ಇಲ್ಲಿ ಶನಿ ಏನು ಮಾಡ್ತಾನೆ, ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿಬಿಡ್ತಾನೆ. ಈಗ ಮನೆ ಖರ್ಚು 1 ಲಕ್ಷ ಇರುತ್ತೆ, ಬಟ್ ಕೈ ಹಾಕಿದಾಗ 3 ಲಕ್ಷ ಆಗ್ಬಿಡುತ್ತೆ. ಏನೋ ಸ್ವಲ್ಪ ರಿಪೇರಿ, ಪೇಂಟು ಏನೋ ಮಾಡಿಸ್ಬೇಕು, ಅವ್ರ ಎಕ್ಸ್ಪೆಕ್ಟೇಷನ್ ಇಷ್ಟೇ ಇರುತ್ತೆ, 1 ಲಕ್ಷ ಅಂತ ಹೇಳ್ತಾರೆ. ಅದು ಕೆಲಸಕ್ಕೆ ಕೈ ಹಾಕಿದಾಗ ಏನಾಗುತ್ತೆ, ಅದು ಎಡವಟ್ ಆಗೋಗುತ್ತೆ. ಅವಾಗ ಅವನು ಹೇಳ್ತಾನೆ, ಇಲ್ಲ ಸರ್ ಇದು ಹಿಂಗೆ ಮಾಡಿದರೆ ವರ್ಕೌಟ್ ಆಗಲ್ಲ, ನೀವು ಇಷ್ಟು ಮಾಡಿಸಿದ್ರೇ ನಿಮ್ಗೆ ಅನುಕೂಲ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾನೆ. ಇಲ್ಲಿ 2 ಲಕ್ಷ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗೋಗುತ್ತೆ. ಕೆಲವೊಂದು ಕೆಲಸ ಕಾರ್ಯಗಳು ಆರ್ಥಿಕವಾಗಿ ಅರ್ಧಕ್ಕೆ ನಿಂತು ಹೋಗ್ಬಿಡುತ್ತೆ. ಸೊ ಇದು ಸಿಂಹರಾಶಿಯವರು. ಅಂದರೆ ಇಲ್ಲಿ ಮಾರ್ಚ್ 19ರಿಂದ ಜೂನ್ 2ನೇ ತಾರೀಕುವರೆಗೂ ಈ ರೀತಿಯಲ್ಲಿ ಇರುತ್ತೆ. ಖರ್ಚು ಬರ್ತಾ ಇರುತ್ತವೆ. ನಿಮ್ಗೆ ಅದು ಕಂಫರ್ಟ್ ಝೋನ್ ಅನಿಸೋದಿಲ್ಲ. ಒಂಥರ ಏನೋ ಬೇಜಾರು, ಅಯ್ಯೋ ಯಾವಾಗಲೂ ಹೀಗೆ ಆಗುತ್ತೆ, ಹಾಗೆ ಹೀಗೆ ಅಂತೇಳಿ ನಿಮ್ಮ ಪಾಡಿಗೆ ನೀವೇ ಏನೇನೋ ಮಾತಾಡ್ಕೊಂಡ್ಬಿಡ್ತೀರ. ಈ ಜೂನ್ 2ಕ್ಕೆ ಏನಾಗುತ್ತೆ, ಕರ್ಕಾಟಕ ರಾಶಿಗೆ ಗುರು ಬರ್ತಾನೆ. ಅವಾಗ ನಿಮಗೆ ಸ್ವಲ್ಪ ಕಂಫರ್ಟ್ ಝೋನು, ಅಯ್ಯೋ ಏನೋ ಒಂದು ಸಮಾಧಾನ, ಯಾವುದೋ ಒಂದು ಅವಕಾಶಗಳು. ಈಗ ಉದ್ಯೋಗಿ ಇಲ್ಲದವ್ರಿಗೂ ಉದ್ಯೋಗ, ಕೆಲಸ, ವ್ಯಾಪಾರ ಸ್ವಲ್ಪ ಅಭಿವೃದ್ಧಿ ಆಗುವ ಹಂತಕ್ಕೆ ಹೋಗುವಂಥದ್ದು, ಅಥವಾ ನಿಮಗೆ ಕರೆದು ಕೆಲಸ ಕೊಡುವಂಥದ್ದು, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಯಾರೋ ಒಬ್ಬರು ಬಂದು ಸಹಾಯ ಮಾಡುವಂಥದ್ದು. ಈ ಎಲ್ಲ ಬೆಳವಣಿಗೆ ಜೂನ್ 2ರಿಂದ ನಡೆಯುವಂಥದ್ದಾಗುತ್ತೆ ಅಂತ. ಇನ್ನು ಡಿಸೆಂಬರ್ 2 ಇಲ್ಲಿ ಏನಾಗುತ್ತೆ ನಿಮಗೆ, ಅಂದರೆ 2ರಿಂದ 5ನೇ ತಾರೀಕುವರೆಗೂ ನಿಮ್ಮ ರಾಶಿಯಿಂದ ಕೇತು ಕರ್ಕಾಟಕ ರಾಶಿಗೆ ಹೋಗ್ತಾರೆ. ಆವಾಗ ಇಲ್ಲಿ ಏನಾಗುತ್ತೆ ನಿಮಗೆ, ಅಂದರೆ ನಿಮ್ಮ ರಾಶಿಯಿಂದ ಕೇತು ಹೋದಾದ ಮೇಲೆ ಕೆಲವು ಸಮಸ್ಯೆಗಳು
ಆಟೋಮೆಟಿಕ್ಕಾಗಿ ಡೌನ್ ಆಗಿ ಹೋಗ್ಬಿಡ್ತಾರೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ. ಡಿಸೆಂಬರ್ ನಂತರ ಅಂದರೆ ಡಿಸೆಂಬರ್ 5ನೇ ತಾರೀಕಿಗೆ ಹೆಚ್ಚು ಕಡಿಮೆ ನಿಮಗೆ ಡಿಸೆಂಬರ್ 5ಕ್ಕೆ ಬದಲಾವಣೆ ಆಗ್ತಾನೆ. ಅಂದರೆ ಇಲ್ಲಿ ಡಿಸೆಂಬರ್ 2ಕ್ಕೆ ನಿಮಗೆ ಕನ್ಸಿಡರು ಕೆಲವೊಂದು ಈ ಮುನ್ಸೂಚನೆ ಅಂತೀವಿ ನಾವು, ಎಲ್ಲಾದರೂ ಹೋಗಬೇಕಾದ್ರೆ ಬೇಕಡ್ಡ ಬರೋದಾಗಿರ್ಬೋದು, ಅಥವಾ ನವಿಲೋ ಹಸುನೋ ಆನೆನೋ ಏನೇನೋ ಒಂದು ಶುಭ ಸೂಚಕ ಅಂತೂ ತಿಳ್ಕೊಳ್ತೀವಿ, ಅಶುಭ ಸೂಚಕ ಅಂತ ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ 2ನೇ ತಾರೀಕಿನಿಂದ ನಿಮಗೆ ಕೆಲವು ಶುಭ ಸೂಚನೆಗಳು ಪ್ರಾರಂಭ ಆಗುತ್ತೆ. ಯಾಕೆಂದರೆ ಕೇತು ನಿಮ್ಮ ರಾಶಿಯಿಂದ ಹೊರಟೋಗ್ತಾನೆ. ಈಗ ಇಬ್ಬರೂ ಕಷ್ಟ ಕೊಡ್ತಾಯಿದ್ರು ಇಲ್ಲಿ, ಕೇತು ಮತ್ತು ಶನಿ. ಇಲ್ಲಿ ಒಬ್ಬರು ಬಿಡುಗಡೆ ಆದರೆ ಒಬ್ಬರು ಮ್ಯಾನೇಜ್ ಮಾಡ್ಬೋದಲ್ಲ. ಸೊ ಹಾಗಾಗಿ ಇಲ್ಲಿ ರಿಲ್ಯಾಕ್ಸ್ ಅಂತ ತಿಳಿಯೋದಾದರೆ ನಿಮಗೆ ಡಿಸೆಂಬರ್ 5ನೇ ತಾರೀಕಿನ ನಂತರ ಸ್ವಲ್ಪ ನಿಮ್ಮಲ್ಲಿ ಪ್ರಶಾಂತತೆ ಬರುತ್ತೆ, ನೆಮ್ಮದಿ ಬರುತ್ತೆ, ಸಮಾಧಾನ ರೀತಿಯಲ್ಲಿ ವರ್ತನೆ ಮಾಡ್ತೀರಾ, ಸಿಡುಕುತನ ಕಡಿಮೆ ಆಗುತ್ತೆ, ಕೋಪ ಕಡಿಮೆ ಆಗುತ್ತೆ. ಮತ್ತು ಈ ತಪ್ಪುಗಳು ಅಂತೀವಿ ಕೆಲವೊಂದನ್ನು ಅತಿಯಾಗಿ ಮಾಡ್ತಾ ಇದ್ದೀರಿ ಇತ್ತೀಚೆಗೆ, ಅದು ಅಷ್ಟಮ ಶನಿಯದು ಗುಣ. ಅದು ಏನು ಮಾಡೋಕ್ಕಾಗಲ್ಲ. ಸುಳ್ಳುಗಳು ಹೇಳೋದು ಇದೆಲ್ಲ ಜಾಸ್ತಿ ಇದ್ದದ್ದೇ, ಅದನ್ನೇನು ಮಾಡೋಕ್ಕಾಗಲ್ಲ. ಇಲ್ಲೇ ಇದ್ದೀರಾ ಅಂತೀರಾ, ಮಂಗಳೂರಲ್ಲಿ ಹೋಗಿದ್ದೀನಿ ಅಂತ ಹೇಳ್ತೀರಾ, ಏನೋ ಒಂದು ರೀತಿಯಲ್ಲಿ ಈ ರೀತಿ ಪರಿಸ್ಥಿತಿ ಮಾಡಿರುತ್ತೆ. ನಿಮ್ಮದು ತಪ್ಪಿಲ್ಲ, ಆ ಪರಿಸ್ಥಿತಿ ಆಗಿ ಮಾಡಿರುತ್ತೆ. ಸೊ ಇಲ್ಲಿ ಏನು ಮಾಡ್ತಾನೆ ಶನಿ, ಅದನ್ನು ಡಿಸ್ಪ್ಲೇ ಮಾಡಿಬಿಡ್ತಾನೆ. ಅದು ಏನಾಗುತ್ತೆ, ಅವಮಾನಕ್ಕೆ ಕಾರಣ ಆಗುತ್ತೆ. ಮತ್ತೊಂದು ಅದರಿಂದ ಅದು ನೀವು ಕಂಡಿದ್ದೀರ ಆಲ್ರೆಡಿ, ಅದ್ರ ಬಗ್ಗೆ ವಿವರಣೆ ಬೇಡ. ಇಲ್ಲೇನಾಗುತ್ತೆ ಅಂದರೆ ಕೇತು ನಿಮ್ಮ ರಾಶಿಯಿಂದ ಹೊರಟೋದಾದ್ಮೇಲೆ ಅದಕ್ಕೊಂದು ರೂಪ ಸಿಗುತ್ತೆ. ಅಂದರೆ ನಿಮ್ಮ ಒಂದು ಸಮಸ್ಯೆಗೆ ಎಲ್ಲಿ ನಾನು ಫೇಲ್ಯೂರ್ ಆಗ್ತಾ ಇದ್ದೀನಿ ಐಡೆಂಟಿಫೈ ಆಗುತ್ತೆ. ಅದಕ್ಕೆ ಸರಿಯಾದ ಒಂದು ಪನಿಷ್ಮೆಂಟ್ ಏನಂತೀರ, ಟ್ರೀಟ್ಮೆಂಟ್ ತಗೊಳ್ತೀರಾ. ಪನಿಷ್ಮೆಂಟ್ ಆಲ್ರೆಡಿ ಆಗೋಗಿದೆ, ಜಸ್ಟ್ ಟ್ರೀಟ್ಮೆಂಟ್ ತಗೊಳ್ತೀರಾ. ಅಂದರೆ ಒಬ್ಬ ದೇವರನ್ನು ನಂಬ್ತೀರಾ, ದೇವರನ್ನು ಸೇವೆ ಮಾಡ್ತೀರಾ, ದೇವರ ಬಗ್ಗೆ ಅತಿಯಾದ ಆಸಕ್ತಿ ಉಟ್ಕೊಳ್ಳುತ್ತೆ, ದೇವರನ್ನು ನಾನಾ ರೀತಿ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ತೀರಾ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬರ್ತೀರಾ. ಇದೆಲ್ಲವೂ ನಿಮಗೆ ನಡೆಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಜೂನ್ 2ಕ್ಕೆ ಸಮಾಧಾನ ಸಿಗುತ್ತೆ. ಡಿಸೆಂಬರ್ 5ರ ನಂತರ ನಿಮ್ಮ ಕೆಲಸಗಳು ಏನಿರುತ್ತಲ್ಲ ನಿಂತು ಹೋಗಿರುವಂಥದ್ದು ಅದು ಪ್ರಾರಂಭ ಅಂತ ಬರುತ್ತೆ. ಸಮಾಧಾನಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಸಿಗುವಂಥದ್ದು ಡಿಸೆಂಬರ್ 5. ಅಂದರೆ ಇಲ್ಲಿ 2026 ವಿಷಯಗಳಿಗೆ ಹೇಳೋದಾದರೆ ಈ ಮಾರ್ಚು, ಏಪ್ರಿಲ್, ಮೇ ಸ್ವಲ್ಪ ನಿಮಗೆ ಆ್ಯಸ್ ಯೂಶ್ವಲ್ ಏನಿದೆ ಸ್ವಲ್ಪ ಖರ್ಚುಗಳು ಅದೇದು ಮಾಡ್ಕೊಂಡು ಹೋಗಲೇಬೇಕು. ಇನ್ನು ಜೂನ್ 2ರಿಂದ ಡಿಸೆಂಬರ್ 5ನೇ ತಾರೀಕುವರೆಗೂ ಗುರು ಬರೋದರಿಂದ ಮನಸ್ಸಿನಲ್ಲಿ ನೆಮ್ಮದಿ, ಪ್ರಶಾಂತತೆ, ಕುಟುಂಬದ ವಾತಾವರಣ ಸಂತೋಷಪೂರ್ವಕವಾಗಿರೋದು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಲ್ಲೋ ಸಮಾಧಾನ ರೀತಿಯಲ್ಲಿ ನಡೆಯುವಂಥದ್ದು, ಅಷ್ಟೇ ಯಶಸ್ವಿ ಇರಲಿಲ್ಲದೆ ಇದ್ರೂ ಸಮಾಧಾನ ರೀತಿಯಲ್ಲಿ ಇರುವಂಥದ್ದು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಸಿಂಹರಾಶಿಯವರಿಗೆ ಈ 2027 ಜನವರಿ, ಫೆಬ್ರವರಿ, ಮಾರ್ಚ್ ಅಂದರೆ ಮುಂದಿನ ಯುಗಾದಿವರೆಗೂ ಇಲ್ಲೇನಾಗುತ್ತಂದರೆ ಮನೆಯಲ್ಲಿ ಒಂದಿಷ್ಟು ಕುಟುಂಬ ಸದಸ್ಯರ ವೈರತ್ವ ಅಂತೀವಿ, ಅಂದರೆ ಶತ್ರುಗಳ ರೀತಿಯಲ್ಲಿ ನಿಮಗೆ ಕಾಣುವಂಥವ್ರು ಆಗ್ತಾರೆ. ವಾದ ವಿವಾದಗಳಿಗೆ ಹಿಡಿತೀರಾ, ಬೇಡದೇ ಇರೋ ವಿಷಯಗಳಿಗೆ ಚರ್ಚೆ ಆಗುತ್ತೆ. ನಿಮ್ಮತನವನ್ನು ನೀವು ಕ್ಯಾಲ್ಕುಲೇಷನ್ ಆಗ್ತೀರಾ, ಅವರು ಇಡೀ ಕುಟುಂಬದ ಬಗ್ಗೆ ಕ್ಯಾಲ್ಕುಲೇಷನ್ ಆಗ್ತಾರೆ. ಇಲ್ಲೇನೋ ಮಿಸ್ ಮ್ಯಾಚ್ ಆಗೋ ರೀತಿಯಲ್ಲಿರುತ್ತೆ. ದ್ವಂದ್ವ ನಿರ್ಧಾರಗಳು ಬರುವಂಥದ್ದಾಗುತ್ತೆ, ಕಠೋರವಾಗಿ ವರ್ತಿಸುವಂಥದ್ದಾಗುತ್ತೆ. ಮನೆಯ ಕೆಲವು ಸದಸ್ಯರು ನಿಮ್ಮ ಬಗ್ಗೆ ಭಿನ್ನಾಭಿಪ್ರಾಯಗಳ ಜೊತೆಗೆ ಡಿವೈಡ್ ಆಗಲಿಕ್ಕೆ ಪ್ರಯತ್ನ ಪಡ್ತಾರೆ. 2027 ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳು ನಿಮಗೆ ತುಂಬ ಒಂದು ರೀತಿಯಲ್ಲಿ ತೊಂದರೆಗಳಿಗೆ ತೊಂದರೆ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಆದಷ್ಟು ಸೂಕ್ಷ್ಮತೆ ಹತ್ರ ಇರಿ. ಮಾತುಗಳನ್ನು ಅತಿಯಾಗಿ ಆಡಲು ಹೋಗಬೇಡಿ, ಯಾರನ್ನು ದೂಷಣೆ ಮಾಡಲಿಕ್ಕೆ ಹೋಗಬೇಡಿ, ಯಾರನ್ನು ಅಪಹಾಸ್ಯ ಮಾಡಲು ಹೋಗಬೇಡಿ, ಯಾರಿಗೂ ತುಚ್ಛವಾಗಿ ಮಾತನಾಡಲು ಕೆಟ್ಟ ಪದಗಳು ಬಳಸಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇದರಿಂದ ಏನಾಗುತ್ತೆ ಅಂದರೆ ಇನ್ನಷ್ಟು ಸಮಸ್ಯೆಗಳು ನಿಮಗೆ ಜಾಸ್ತಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಡಿಸೆಂಬರ್ 5ರ ನಂತರ ಏನಾಗುತ್ತಂದರೆ ಕೆಲವು ಶತ್ರುಗಳು ನಿಮ್ಗೆ ಯಾರು ಅಂತ ಕನ್ಸಿಡರ್ ಮಾಡಿರ್ತೀರೋ ಅವ್ರು ಇದಕ್ಕಿದ್ದಂಗೆ ಶರಣಾಗ್ತಾರೆ, ಅದು ಒಂದು ಇದೆ. ಆಮೇಲೆ ನಿಮಗೆ ಶತ್ರುಗಳ ಕಾಟ ಹೊರಗಡೆ ಯಾರ್ಯಾರು ಇದ್ರು ಅವರೆಲ್ಲ ಒಂದು ಹಂತಕ್ಕೆ ಇಳಿಕೆ ಆಗುವಂಥದ್ದು ಆಗುತ್ತೆ. ಆಮೇಲೆ ಖರ್ಚುಗಳು ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಡಿಸೆಂಬರ್ 5ಕ್ಕೆ ಸ್ವಲ್ಪ ಖರ್ಚುಗಳು ಮೆತ್ತಗೆ ಕಡಿಮೆ ಆಗ್ತಾ ಬರುತ್ತೆ. ಒಟ್ಟು ಓವರಾಲ್ ಆಗಿ ತೊಗೊಳ್ಳೋದಾದರೆ ಸಿಂಹರಾಶಿಯವರಿಗೆ ನಿಮಗೆ 5 ಆದಾಯ ಇದೆ,
5 ವ್ಯಯ ಇದೆ. ಅಂದರೆ ಇಲ್ಲಿ ಸಮ ಪ್ರಮಾಣ, ಯಾವುದೂ ಏನು ಉಳಿತಾಯ ಇಲ್ಲ, ಯಾವುದು ಏನು ಮಾಡಲಿಕ್ಕಾಗಲ್ಲ. ಅದು ಏನು ಬರುತ್ತೋ ಅದು ಹಾಗೆ ಹೋಗುತ್ತೆ. ಬಟ್ ಏನಂದರೆ ಒಂದು ನಿಮ್ಮ ರಾಶಿಯಲ್ಲಿ ಗುರು ಬಂದಾಗ ಸ್ವಲ್ಪ ಸಮಾಧಾನವಾಗಿರ್ತೀರ. ನಿಮ್ಮ ರಾಶಿಯಲ್ಲೂ ಬರ್ತಾನೆ ಗುರು. ನವಂಬರ್ 2ರಿಂದ ಜನವರಿ 14 ಇರ್ತಾರೆ. ಆಗ ಸ್ವಲ್ಪ ನಿಮ್ಮನ್ನು ತಿದ್ದಿಸ್ತಾನೆ, ನಿಮಗೊಂದಿಷ್ಟು ರೂಪ ಕೊಡ್ತಾನೆ, ಇನ್ನೂ ಒಂದು ಸ್ವಲ್ಪ ಸಮಾಧಾನ ಮಾಡಿಸ್ತಾನೆ, ಒಂದಿಷ್ಟು ವಿಷಯಗಳನ್ನು ಕಲಿಸ್ತಾನೆ, ಒಂದಿಷ್ಟು ವಿಷಯಗಳಿಗೆ ಮಾರ್ಗದರ್ಶನ ಕೊಡ್ತಾನೆ, ಒಂದಿಷ್ಟು ಕುಟುಂಬ ಸದಸ್ಯರ ಜೊತೆ ಭಿನ್ನಾಭಿಪ್ರಾಯಗಳನ್ನು ಸಮ ಪ್ರಮಾಣದಲ್ಲಿ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡಿಸ್ತಾನೆ, ಮತ್ತು ಅನೇಕ ಪ್ರಮುಖ ವ್ಯಕ್ತಿಗಳನ್ನು ಭೇಟಿ ಮಾಡಿಸ್ತಾನೆ. ಸೊ ನಿಮ್ಮ ರಾಶಿಯಲ್ಲಿ ಗುರು ಬಂದಾಗ ಸೊ ಕೆಲವೊಂದಿಷ್ಟು ಅನುಕೂಲತೆಗಳು ಈ ಎಲ್ಲ ರೀತಿಯಲ್ಲಿದೆ. ಓವರಾಲ್ ಆಗಿ ತೊಗೊಳೋದಾದರೆ ಒಂದು 50-50 ಅಂತ ಹೇಳ್ಬೋದು ಅಷ್ಟೇ. ಸೊ ಯಾಕಂದರೆ ಅಷ್ಟಮ ಶನಿ ತುಂಬ ಸ್ವಲ್ಪ ಇರುತ್ತೆ. ಇದು ಗೋಚಾರ ಫಲ ಅಷ್ಟೇ. ಗ್ರಹಚಾರ ಫಲ ಬೇರೆ. ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ಸ್ಟ್ರಾಂಗ್ ಪೊಸಿಷನಲ್ಲಿದ್ದರೆ ಇವೇನು ಎಫೆಕ್ಟ್ ಇರಲ್ಲ. ಬಟ್ ಇವು ಸ್ವಲ್ಪ ನಿಮಗೇನಾದರೂ ತೊಂದರೆ ಇದೆ, ದಯವಿಟ್ಟು ಒಮ್ಮೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಇದರಿಂದ ಸ್ವಲ್ಪ ಪರಿಹಾರಗಳಿಂದ ಕಷ್ಟಗಳು ಬಗೆಹರಿಯುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಪರಿಹಾರಗಳಂತ ಬರೋದಾದರೆ ಶಿವನ ಆರಾಧನೆ ಮಾಡಿ, ಶನಿ ದೇವರ ಆರಾಧನೆ ಮಾಡಿ, ಸ್ತುತಿ ಮಾಡಿ, ಸ್ತೋತ್ರ ಏನೇನು ಸಂಬಂಧಪಟ್ಟಿರುವಂಥದ್ದಿದೆ ಪ್ರತಿನಿತ್ಯ ದರ್ಶನ ಮಾಡ್ಕೊಳ್ಳಿ ಶಿವಂದು ಮತ್ತು ಶನಿದು. ಇದರಿಂದ ಏನಾಗುತ್ತೆ, ಕಷ್ಟ ಕಾರ್ಪಣ್ಯಗಳು ಪ್ರತಿದಿನ ದೂರ ಆಗ್ತಾನೆ ಬರುತ್ತೆ. ನಾವು ಬರೀ ಸೋಮವಾರ ಶನಿ ಏನಂತೀರ ಶಿವನಿಗೆ, ಶನಿವಾರ ಶನಿ ದೇವರಿಗೆ ಅಷ್ಟೇ ಹೋದೆ ಅಂದರೆ ಇವನು ಬೇಕಂದ್ರೆ ಬರ್ತಾ ಇದ್ದಾನೆ ಅಂತ. ಅದಕ್ಕೆ ನಾವು ನಿತ್ಯ ಹೋಗೋಣ, ನಿತ್ಯ ದೇವರ ದರ್ಶನ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನೀವು ಆಫೀಸಿಗೆ ಹೋಗೋ ಟೈಮಲ್ಲೇ ಎಲ್ಲಿ ನಿಮಗೆ ಶನಿ ದೇವಸ್ಥಾನ ಶಿವನ ದೇವಸ್ಥಾನ ಕಾಣುತ್ತೆ, ಒಂದು 10 ನಿಮಿಷ ಅಲ್ಲೇ ಪಾರ್ಕ್ ಮಾಡಿ ದರ್ಶನ ಮಾಡ್ಕೊಳ್ಳಿ, ಪ್ರಸಾದ ಕೊಟ್ಟರೆ ಸ್ವೀಕಾರ ಮಾಡಿ, ಅಷ್ಟೇ ನೆಮ್ಮದಿ ಸಿಗುತ್ತೆ, ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ಅವರ ಆಶೀರ್ವಾದ ಸಿಗುತ್ತೆ, ಮತ್ತು ಕೆಲಸಕ್ಕೆ ಪ್ರೇರಣೆ ಸಿಗುತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಗುವಂಥದ್ದು ಆಗುತ್ತೆ. ಏನಾದರೂ ಕೆಡುಕಾಗುವಂಥದ್ದಿದ್ದರೆ ತಪ್ಪಿಸುತ್ತೆ. ಈ ಎಲ್ಲ ವಿಶೇಷ ಇದೆ. ದೇವರ ದರ್ಶನ ಮಾಡಿದರೆ ಬರೀ ನಮಗೆ ಏನು ಕೊಟ್ಟಿಲ್ಲ, ಅವನೇನು ಮಾಡಿಲ್ಲ ಅನ್ನೋದಲ್ಲ. ಇದು ಎಲ್ಲ ಫಲಗಳು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಗೆ ಯಾವೆಲ್ಲ ವ್ಯಕ್ತಿಗಳಿಗೆ ನಿಮಗೆ ಅನುಕೂಲಸ್ಥರಿದ್ದೀರೋ, ಅಂದರೆ ಸಿಂಹರಾಶಿಯವರು ಹಸು ದಾನವನ್ನು ಮಾಡಿ. ಯಾರಿಗೆಲ್ಲ ಅನುಕೂಲ ಇದ್ದವರು, ಏಕೆಂದರೆ ಈಗ ಮೊನ್ನೆ ನಾವು ಮಾಡಿಸಿದಾಗ 1,20,000 ಆಯಿತು ಒಂದು ಹಸು ಕರು. ಹಾಗಾಗಿ ನಾವು ಹೇಳೋದಿಷ್ಟೇ, ನಿಮ್ಗೆ ಅನುಕೂಲ ಇದ್ದರೆ ಮಾತ್ರ ಮಾಡಿ. ಇಲ್ವಾ, ಒಂದು ಬೆಳ್ಳಿಯ ಹಸುವನ್ನ ಒಬ್ಬ ಬ್ರಾಹ್ಮಣರಿಗೆ ದಾನವಾಗಿ ನೀಡಿ. ನಿತ್ಯ ಅದಕ್ಕೂ ದುಡ್ಡಿಲ್ವಾ, ಮಂತ್ಲಿ ಇಷ್ಟಿಷ್ಟು ಅಂತ ಸೇವಿಂಗ್ ಮಾಡ್ತಾ ಬನ್ನಿ. ಏನು ಒಂದು 5,000 ಆಗ್ಬೋದು ಈಗಿನ ಒಂದು ಪ್ರಸ್ತುತ. ಒಂದು ಸಣ್ಣದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆಯದು. ಸೊ ಅದು ಕೋಟಿಂಗ್ ಅದೆಲ್ಲ ಕೊಡಬೇಡಿ ದಯವಿಟ್ಟು. ಯಾಕೆಂದರೆ ಅವರು ನಿತ್ಯ ಅಭಿಷೇಕ ಮಾಡಿದಾಗ ನಿಮಗೆ ಫಲ ಸಿಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಗೋದಾನ ಮಾಡಿದರೆ ಕೋಟ್ಯಾನುಕೋಟಿ ದೇವತೆಗಳಿಗೆ ನಾವು ಪೂಜೆ ಸಲ್ಲಿಸಿದಂಥ ರೀತಿಯಲ್ಲಿ, ಹಾಗೂ ಆ ದೇವಸ್ಥಾನಕ್ಕೆ ನಿತ್ಯ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಸೇವೆ ದೇವರಿಗೆ ಅರ್ಪಿಸ್ತಾ ಇದೆ. ದೇವರು ಖುಷಿಯಾಗಿ ನಿಮಗೆ ಕೆಲವೊಂದು ಫಲಗಳನ್ನು ಕೊಡ್ತಾರೆ. ಹಾಗಾಗಿ ಯಾರು ಸ್ಥಿತಿವಂತರಿದ್ದೀರೋ ಅವ್ರು ಮಾತ್ರ ಮಾಡಿ. ನಿಮ್ಮ ಮನೆ ಸುತ್ತಮುತ್ತ ಅಥವಾ ನೀವು ಇರೋವಂಥ ಏರಿಯಾದಲ್ಲೇ ದೇವಸ್ಥಾನಗಳಿದೆ, ಅಲ್ಲಿ ಕೇಳಿ ನೋಡಿ ಯಾರಿಗೆ ಬೇಕು ಅವಶ್ಯಕತೆ ಇದೆಯೋ ಅವರಿಗೆ ಕೊಡಿ ಅಷ್ಟೇ. ಏನು ಇದರಲ್ಲಿ ಏನು ಮುಚ್ಚುಮರೆ ಅಂಥದ್ದು ಇಲ್ಲ. ನಿಮಗೆ ಎಲ್ಲಿ ಕೊಡಬೇಕನ್ಸುತ್ತೆ ಅಲ್ಲೇ ದಾನವಾಗಿ ನೀಡಿ. ಬಟ್ ಏನು ನೀಡೋದ್ರಿಂದ ಕೆಲವು ಕಷ್ಟಗಳು ದೂರವಾಗುತ್ತೆ. ಸ್ಥಿತಿವಂತರು ಮಾತ್ರ ಸಾಲ ಮಾಡಿ ದಯವಿಟ್ಟು ಕೊಡಬೇಡಿ ಸಿಂಹರಾಶಿಯವರು. ಯಾಕಂದರೆ ಆ ಸಾಲ ತೀರಿಸ್ಬೇಕಾದ್ರೆ ನೀವು ಮತ್ತೆ 10 ವರ್ಷದವರೆಗೂ ಕಾಯಲೇಬೇಕಾಗುತ್ತೆ. ಹಾಗಾಗಿ ಸಾಲದ ರೂಪದಲ್ಲಿ ಬೇಡ. ಸ್ಥಿತಿವಂತರು ಇದ್ದರೆ ಮಾತ್ರ ಕೊಡಿ, ಇಲ್ಲದೇ ಇದ್ದರೆ ಬೆಳ್ಳಿದು ಕೊಡಿ. ಅದು ಆಗಲಿಲ್ವಾ, ಸುಮ್ಮನೆ ಹಸುಗೆ ನಿತ್ಯ ಪೂಜೆ ಮಾಡ್ತಾ ಬನ್ನಿ, ಅಷ್ಟೇ ಸಾಕು. ದೇವರು ಎಲ್ಲ ರೂಪದಲ್ಲೂ ಇರ್ತಾನೆ. ಎಲ್ಲಿ ನಿಮ್ಮ ಮನೆ ಹತ್ರ ಇದೆನಾ ಸಂತೋಷ, ಇಲ್ವಾ ದೇವಸ್ಥಾನದಲ್ಲಿ ಕಾಣಿಸ್ತಾ ಪೂಜೆ ಮಾಡಿ, ಇಲ್ಲ ನಮಸ್ಕಾರ ಮಾಡಿ, ಸಾಕು, ಅಷ್ಟೇ ಪುಣ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಸಿಂಹರಾಶಿಯವರ ಶ್ರೀ ಪರಾಭವ ನಾಮ ಸಂವತ್ಸರದ ಫಲಾಫಲಗಳು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.